ಹಾಯ್ ಹೆಲೋ ನಮಸ್ತೆ. ನಾನು ವಾಸುದೇವ ಪೆರುವಾಜೆ. ಒಬ್ಬ ವ್ಯಕ್ತಿ ಕೈಯಲ್ಲಿ ಒಂದು ಉಳಿ, ಒಂದು ಸುತ್ತಿಗೆ. ಯಾವ ಯಂತ್ರಗಳು ಇರಲಿಲ್ಲ, ಯಾರ ಸಹಾಯವೂ ಇರಲಿಲ್ಲ. ಆದರೆ ಬರೋಬ್ಬರಿ 22 ವರ್ಷಗಳ ಕಾಲ ಒಬ್ಬನೇ ವ್ಯಕ್ತಿ ಬೆಟ್ಟವನ್ನ ಕೊರೆದು ದಾರಿ ನಿರ್ಮಿಸಿದ ಕತೆ ಇದು. ಹೌದು, ಇದು ಸಿನಿಮಾ ಕತೆ ಅಲ್ಲ, ನಿಜ ಜೀವನದಲ್ಲಿ ನಡೆದ ಕತೆ. ಇದು ಮೌಂಟೇನ್ ಮ್ಯಾನ್ ದಶರಥ ಮಾಂಝಿ ಅವರ ಅದ್ಭುತ ಕತೆ. ಈ ಕಥೆಯನ್ನ ಕೇಳುವುದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬಿಹಾರದ ಒಂದು ಪುಟ್ಟ ಹಳ್ಳಿಯಲ್ಲಿ ದಶರಥ ಮಾಂಝಿ ಅನ್ನಂತಹ ಒಬ್ಬ ಜೀವನವನ್ನ ಸಾಗಿಸ್ತಿದ್ರು. ಅವರ ಜೊತೆ ಹಣ ಇರಲಿಲ್ಲ, ಅಂತಸ್ತು ಇರಲಿಲ್ಲ, ಅಧಿಕಾರ ಇರಲಿಲ್ಲ. ಆದರೆ ಒಂದು ಅಮೂಲ್ಯವಾದ ಸಂಪತ್ತು ಅವರ ಜೊತೆ ಇತ್ತು. ಅದು ಅವರ ಪತ್ನಿ ಫಾಲ್ಗುನಿ ದೇವಿ. ಇಬ್ಬರು ಬಡವರಾಗಿದ್ದರೂ ಸಂತೋಷದಿಂದ ಜೀವನವನ್ನು ನಡೆಸುತ್ತಿದ್ರು. ಒಂದು ದಿನ ಬೆಟ್ಟದ ದಾರಿಯಲ್ಲಿ ನಡೆದುಕೊಂಡು ಹೋಗುವಾಗ ಫಾಲ್ಗುನಿ ದೇವಿಯವರು ಕಾಲು ಜಾರಿ ಬಿದ್ದುಬಿಟ್ರು. ಅವರಿಗೆ ತಕ್ಷಣಕ್ಕೆ ಚಿಕಿತ್ಸೆಯ ಅವಶ್ಯಕತೆ ಇತ್ತು. ಆದರೆ ಆ ಬೆಟ್ಟವನ್ನು ಸುತ್ತಿಕೊಂಡು ಸುಮಾರು 55 ಕಿಲೋಮೀಟರ್ ದೂರವನ್ನು ಸಾಗಿ ಆಸ್ಪತ್ರೆಯನ್ನು ಸೇರಬೇಕಾಯಿತು. ಆಸ್ಪತ್ರೆ ತಲುಪುವಷ್ಟರಲ್ಲಿ ತುಂಬ ತಡವಾಗಿತ್ತು. ಅವರ ಪತ್ನಿ ಕೊನೆಯುಸಿರೆಳೆಯುತ್ತಾರೆ. ಆ ದಿನ ದಶರಥ್ ಮಾಂಝಿಯವರ ಹೃದಯ ಒಡೆದು ಹೋಯಿತು. ಅವರು ಆಕಾಶದ ಕಡೆ ನೋಡುತ್ತಾ ಹೇಳಿದರು, ಈ ಬೆಟ್ಟವೇ ನನ್ನ ಹೆಂಡತಿಯ ಜೀವ ತೆಗೆದದ್ದು, ಇನ್ನು ಮುಂದೆ ಯಾರ ಜೀವ ಕೂಡ ತೆಗೆಯಬಾರದು. ಮರುದಿನ ಅವರು ಒಂದು ಸುತ್ತಿಗೆ ಹಾಗೂ ಉಳಿಯನ್ನ ಖರೀದಿಸುತ್ತಾರೆ. ಜನರು ನಗ್ತಾರೆ. ಒಬ್ಬ ಮನುಷ್ಯ ಬೆಟ್ಟವನ್ನ ಒಡೆಯುತ್ತಾನಂತೆ, ಅವನಿಗೆ ಹುಚ್ಚು ಹಿಡಿದಿದೆ ಎಂದು ಅಪಹಾಸ್ಯ ಮಾಡ್ತಾರೆ. ಆದರೆ ದಶರಥ ಮಾಂಝಿ ಯಾರ ಮಾತನ್ನು ಕೇಳಲಿಲ್ಲ. ಬೆಳಿಗ್ಗೆಯಿಂದ ಸಂಜೆಯವರೆಗೆ ಬಿಸಿಲು, ಮಳೆ, ಚಳಿ, ಯಾವುದೇ ಹವಾಮಾನ ಇರಲಿ, ಆದರೂ ಕೂಡ ಅವರ ತನ್ನ ಕಾರ್ಯವನ್ನು ನಿಲ್ಲಿಸಲಿಲ್ಲ. ಅವರು ಬೆಟ್ಟವನ್ನು ಕೊರೆಯುತ್ತಲೇ ಇದ್ದರು. ಒಂದು ದಿನ, ಒಂದು ತಿಂಗಳು, ಒಂದು ವರ್ಷ, ಹೀಗೆ ಬರೋಬ್ಬರಿ 22 ವರ್ಷಗಳು ಕಳೆದು ಹೋದವು. ಅವರ ಕೈಗಳು ಗಾಯಗೊಂಡವು, ದೇಹ ದಣಿಯಿತು. ಆದರೆ ಅವರ ಮನಸ್ಸು ಮಾತ್ರ ಎಂದಿಗೂ ಸೋಲಲಿಲ್ಲ. ಕೊನೆಗೂ ಬೆಟ್ಟದ ಮಧ್ಯೆ ಒಂದು ರಸ್ತೆ ನಿರ್ಮಾಣವಾಯಿತು. ಸುಮಾರು 110 ಮೀಟರ್ ಉದ್ದ, 9 ಮೀಟರ್ ಅಗಲದ ರಸ್ತೆ ಅಲ್ಲಿ ನಿರ್ಮಾಣವಾಯಿತು. 55 ಕಿಲೋಮೀಟರ್ ದೂರ ಇದ್ದ ಆಸ್ಪತ್ರೆ ಈಗ ಕೇವಲ 15 ಕಿಲೋಮೀಟರ್ ದೂರವಾಯಿತು. ಸಾವಿರಾರು ಜನರ ಬದುಕು ಬದಲಾಯಿತು. ರೋಗಿಗಳು ಆಸ್ಪತ್ರೆಗೆ ಸಮಯಕ್ಕೆ ಸರಿಯಾಗಿ ತಲುಪಲು ಸಾಧ್ಯವಾಯಿತು. ಮಕ್ಕಳು ಸುಲಭವಾಗಿ ಶಾಲೆಗೆ ಹೋಗುವಂತಾಯಿತು. ಹೌದು ಸ್ನೇಹಿತರೆ, ದಶರಥ್ ಮಾಂಝಿಯವರು ನಮಗೆ ಒಂದು ಜೀವನದ ಪಾಠವನ್ನ ಹೇಳಿಕೊಡ್ತಾರೆ. ಏನಂತ ಹೇಳಿದ್ರೆ, ದೊಡ್ಡ ಕೆಲಸವನ್ನ ಮಾಡಲಿಕ್ಕೆ ದೊಡ್ಡ ಶಕ್ತಿ ಬೇಕಾಗಿಲ್ಲ, ಹಣ ಬೇಕಾಗಿಲ್ಲ, ಅಧಿಕಾರ ಬೇಕಾಗಿಲ್ಲ. ಬೇಕಾಗಿರುವುದು ದೊಡ್ಡ ಮನಸ್ಸು ಮತ್ತು ಅಚಲವಾದ ಸಂಕಲ್ಪ. ಜನರು ನಿಮ್ಮನ್ನ ನೋಡಿ ನಗಬಹುದು, ನಿಮ್ಮನ್ನು ಅಪಹಾಸ್ಯ ಮಾಡಬಹುದು, ಆದರೆ ನೀವು ನಿಮ್ಮ ಗುರಿಯತ್ತ ನಿರಂತರವಾಗಿ ಸಾಗಿದರೆ ಅದೇ ಜನರು ನಿಮ್ಮ ಕಥೆಯನ್ನ ಜಗತ್ತಿಗೆ ಹೇಳುತ್ತಾರೆ. ದಶರಥ್ ಮಾಂಝಿ ಅವರು ಬೆಟ್ಟವನ್ನ ಒಡೆದರು, ಆದರೆ ಅವರು ನಿಜವಾಗಿ ಒಡೆದದ್ದು ಜನರ ಅಸಾಧ್ಯ ಎಂಬ ನಂಬಿಕೆಯನ್ನ. ಧನ್ಯವಾದಗಳು.